ಪಾಪ ನಡಿಯಮ್ಮ. ಅಯ್ಯೋ ಎಲ್ಲ ನಮ್ದಲ್ವ. ಲಚ್ಚಾಣ ಲಚ್ಚಾಣ ಬಿಜಾಪುರ ಜಿಲ್ಲೆ ಅಲ್ವಾ? ಹಾ ಇಂಡಿ ತಾಲೂಕ್ ಬಿಜಾಪುರ. ಸರಮ್ಮ ಚೆನ್ನಾಗಿದ್ರಮ್ಮ. ಇದ್ಯಾ ಸ್ವಂತ ಮನೆ ಇದನ್ನ? ಇದು ಯಾವಾಗ ಕಟ್ಟಿದ್ನ? ಅಲ್ಲಿವರೆಗೂ ನಮ್ಮ ಮನೆನಾ? ಅದ ಕೇಳ್ತ. ಹಾ ತಮ್ಮ ಹೆಸರು? ಬಸವರಾಜ್. ಏನ್ ಮಾಡ್ತಾರೆ ಬಸವರಾಜ್ ಅವ್ರೆ? ಇದೆಲ್ಲ ನಮ್ದೇನಾ? ಅಲ್ಲಿ ಆರೋಗ್ಯ ಹೆಂಗಿದೆ ಅಂದೆ? ಹಾ ಒಂದು ಎರಡನೇದು ದುಡ್ಡೆಲ್ಲ ಕಳ್ಕೊಂಡ್ಬಿಡ್ತೀರಿ ಕಣ. ಎಲ್ಲ ಕಳ್ಕೊಳ್ತೀರಿ. ಚಪ್ಪಲ್ ಬಿಡ್ತೀರ. ಬೇಡ 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 ಬೇಡ. ಅಲ್ವಾ ಬಸವರಾಜ್? ಅನ್ಸಿದ್ಯಾ? ಎಲ್ಲ ಕಳ್ಕೊಳ್ತಾ ಹೋಗ್ತೀರಿ. ಇದೆಲ್ಲ ನಮ್ದೇನಾ? ಇದು ನಮ್ದೇನಾ? ಅಯ್ಯೋ ಅಯ್ಯೋ. ಮಕ್ಳು ಎಷ್ಟು ಜನ? ನನಗ ಎರಡು, ಒಂದ್ ಹುಡುಗ ಒಂದ್ ಹುಡುಗಿ. ನಮ್ ಬ್ರದರ್ಗ ಎರಡು ಹುಡುಗರಿ. ನಮ್ಮ ಅಕ್ಕರಿ ಇವ್ರು, ನಮ್ ತಾಯಿ. ಎಲ್ಲ ಇಲ್ಲೇ ಇದ್ದೀರಾ? ಇದೇ ಮನೇಲಿ ಇದ್ದೀರಾ? ಹಾ ರೀ. ನಮ್ಮ ಬ್ರದರ್ ರೀ ಡ್ಯೂಟಿ ಮಾಡ್ಬೋದು ಹಾವೇರಿ ಒಳಗೆ ಇರ್ತಾರೆ. ಏನ್ ಡ್ಯೂಟಿ? ಡಿಕಮ್ಸಿ ಅದ. ಡಿಕಮ್ಸಿ ಡ್ರೈವರ್ ವಿತ್ ಕಂಡಕ್ಟರ್. ವಾಯು ಸಾರಿಗೆರಿ. ಅದೇ ಅದೇ ಅದೇ. ಅವ್ರು ಈಗ ಒಂದ್ ಸ್ವಲ್ಪ ಆರಾಮಿಲ್ಲ, ಈ ಕಡೆ ಬಂದ. ಯಾರ ತಾಯಿಯರಿಗೆ? ನಮ್ ಬ್ರದರ್ ತಮ್ಮ ಮನೆಯವರಿಗೆ. ಅಂದ್ರೆ ಅಲ್ಲಿರೋದು? ಅಲ್ಲಿ ಇಲ್ಲಿ ಇಲ್ಲಿ ಅವ್ರದ್ದು ಇದಿಲ್ಲ, ಆಸ್ತಿ ಇದಲ್ಲ? ಎಲ್ಲ ಇವ್ರದೇ ಅಲ್ವಾ? ಎಲ್ಲ ಬೇರೆ ಆಗಿಲ್ವಲ್ಲ? ನೋಡಿ ಪಿತ್ರಾರ್ಜಿತ ಆಸ್ತಿ ಕೂಡ ಅಂತ ಕೆಲಸ ಮಾಡುತ್ತೆ. ಅದಕ್ಕೆ ಹೇಳಿದ್ದು ಹೆಣ್ಮಕ್ಳಿಗೆ ಆರೋಗ್ಯ ಏನಂಗೆ ಅಂತ ಕೇಳಿದ್ದೆ ನಿನಗೆ. ಅದನ್ನೇ ಕೇಳಿದ್ನ ಇಲ್ಲ? ನೀನೇನ್ ಹೇಳಿದೆ? ಇಲ್ಲ ಅಂತ ಸರಿ ಇಲ್ಲ ಅಂದ್ರಿ. ಬಟ್ ಗೊತ್ತಾಗ್ತಾ ಇದಿಲ್ಲ ನಿಮ್ಗೆ. ನಾವ್ ಅದೇ ರೀ. ನಾವ್ ಈಗ ನಿಮ್ಗೆ ಹಚ್ಚಿ ಮಿನಿಮಮ್ ಒಂದ್ 2 ತಿಂಗಳ ಹಿಂದೆ ಹಚ್ಚಿದ್ದೆ ರೀ. ದುಡ್ಡಿನ ಪ್ರಾಬ್ಲಮ್ ಬರ್ತದೆ. ಸರಿ ಓಕೆ. ಈಗ ದುಡ್ಡು ಕಳ್ಕೊಳ್ತೀರಿ, ನೆನಪಿಟ್ಕೊಂಡ್ಬಿಡಿ ಇದನ್ನ. ಇದನ್ನ ನಾನು ಹೇಳಿದ್ದು ಮಾಡದಲ್ಲೇ ಇನ್ನು 4 ವರ್ಷ ಟ್ರೈ ಮಾಡಿ. ನಾನೇನು ಬೇಡ ಅನ್ನಲ್ಲ. ಅರ್ಥ ಆಯ್ತು ಹೇಳೋದು? ಅರ್ಥ ಆಯ್ತಮ್ಮ? ನಾನು ನಿಮ್ಮ ಹತ್ರ ನಿಮ್ಮ ಸಮಾಧಾನಕ್ಕೆ, ನಿಮ್ಮ ಖುಷಿಗೆ ಮಾತಾಡಿ 1-2 ನಿಮಿಷ ನಿಮ್ಗೇನು ತಲೆ ಮೇಲೆ ಕೈ ಇಟ್ಟು ನಮ್ಗೆ ಆ ಟೈಪ್ ಇಲ್ಲೇ ಇಲ್ಲ ನಮ್ದು. ನೇರವಾಗಿ ಹೇಳ್ತೀನಿ, ನೀವ್ ಮಾಡ್ಕೊಂಡ್ರು ನಿಮ್ದೆ, ಮಾಡ್ಕೊಂಡಿದ್ರು ನಿಮ್ದೆ, ಮಾಡ್ಕೋಬೇಕು ಅಂತ ಆರ್ಡರ್ ಮಾಡಿ ಹೇಳ್ತೀನಿ ನಾನು. ಸರಿಮಾ? ನೀವು ಶ್ರೀಮತಿ ಅವರಾ? ಸ್ವಂತ ಅಕ್ಕನ? ನಿಮ್ಮ ಶ್ರೀಮತಿ ಅವರು? ಹೆಣ್ಮಕ್ಳ ಮೇಲೆ ತೊಂದರೆ ಆಗೋದು. ಅರ್ಥ ಆಯ್ತು ಹೇಳೋದು? ಹಂಗೆ. ಸರಿ ಓಕೆ. ತೆಗೆದು ಬಿಡಿ. ತೆಗೆದು ಬಿಟ್ಟು ಈ ಎತ್ತರ ಇದೆಯಲ್ಲ ಮಣ್ಣು ಯಾಕೆ ಹಾಕೊಂಡ್ರಿ ಇದನ್ನ? ಏನಂದ್ರೆ ನಾವು ಕೆರ್ಕೊಂಡ್ ಗಾಯ ಮಾಡ್ಕೊಳ್ತೀವಿ ಅಂತೀವಲ್ವಾ, ಸುಮ್ನೆ ಗೀರ್ಕೊಂಡ್ ಗಾಯ ಮಾಡ್ಕೊಳ್ಳೋದು. ಅರ್ಥ ಆಯ್ತು ಹೇಳೋದು? ಯಾವುದೇ ಕಾರಣಕ್ಕೂ ಮಾಡಬೇಡಿ ಇದನ್ನ. ಇಮಿಡಿಯೇಟ್ ಆಗಿ ಇದನ್ನೆಲ್ಲ ಇದ್ರ ಲೆವೆಲ್ಗೆ ಮಾಡಿ. ಇದನ್ನೆಲ್ಲ ಮಣ್ಣಲ್ಲಿ ತೆಗೆದು ಬಿಸಿ ಹಾಕಿದ್ಯಾ? ಯಾತ್ರದ್ದು ಬೇಡ. ಸರಿನಾ? ನೋಡಿ ಇಟ್ಟಂಗೆಲ್ಲ ಒಳಗಿಟ್ಟಿದ್ರಲ್ಲ, ಹಿಂಗೆಲ್ಲ ಇಡಬೇಡಿ. ಇದ್ರ ಲೆವೆಲ್ಗೆ ಬೇಕಾದ್ರೆ ಇಟ್ಕೊಳ್ಳಿ. ನೋಡಿ ಹಿಂಗ ಹೊರಕ್ಕೆ ಒಳಕ್ಕೆ ಅಷ್ಟೇ, ಹೊರಕ್ಕೆ ಒಳಕ್ಕೆ ಏನು ಮಾಡಬೇಡಿ. ಹಿಂಗೆ ಎಲ್ಲ ತಲೆ ಮೇಲೆ ಕಲ್ಕಣಪ್ಪ. ನೀನ್ ಏನ್ ಮಾಡಿದ್ರು ಕೆಲ್ಸ ಆಗಿಲ್ಲ. ಹೆಣ್ಮಗಳು ನೆಮ್ಮದಿಗೆ ಇರಕ್ಕೆ ಬಿಡಲ್ಲ ಮನೆ. ಅರ್ಥ ಮಾಡ್ಕೊಳ್ಳಿ ಇದನ್ನ. ಬರ್ಕೊಡ್ತೀನಿ, ಬಾಂಡ್ ಪೇಪರ್ ಕೊಟ್ರೆ ಸುಪ್ರೀಂ ಕೋರ್ಟ್ ಹೋದ್ರು ಬರಲ್ಲ, ನೀನು ಬರ್ಕೊಡ್ತೀನಿ. ಸರಿನಾ? ಅರ್ಥ ಆಯ್ತಾ? ಇದರಿಂದ ಭಾರಿ ತೊಂದರೆ ಅನುಭವಿಸ್ತೀಯ. ನೆನಪಿಟ್ಕೋ, ದುಡ್ಡು ಯಾವುದೇ ಕಾರಣಕ್ಕೂ ನೀನ್ ಎಷ್ಟು ಮಾಡೋದ್ ನಿಲ್ತಾ ಇಲ್ಲ. ಒಂದು. ಎರಡನೇದು, ಹೆಣ್ಮಕ್ಳು ಆಯುಷ್ಯನ ಹೊಡೆದಾಗ್ಬಿಡುತ್ತೆ. ಇಲ್ಲಿ ಇರೋದೇ ಇಲ್ಲ ಹೆಣ್ಮಕ್ಳು, ಹಂಗಾಗ್ಬಿಡುತ್ತೆ ಸಮಸ್ಯೆ. ಇದು ಫಸ್ಟ್ ಇದೆಲ್ಲ ತೆಗೆದಾಕಿ, ಮುಖ ಹೆಂಗಿದೆ ಹಂಗ್ ಕ್ಲೀನ್ ಆಗಿರ್ಲಿ. ಪಾಪದ ಮುಖ ಹೆಂಗಿದೆ ಅಷ್ಟು ಕ್ಲೀನ್ ಆಗಿರ್ಲಿ ಇದು. ಸರಿನಾ? ಕ್ಲೀನ್ ಮಾಡಿ ಫಸ್ಟ್. ನಾಳೆನೇ ಆ ಕೆಲಸ ಮಾಡಿ. ನಾಳೆ ಮಾಡಿ ಅದನ್ನ ಕೆಲ್ಸನ. ಏನ್ ಹೇಳಿ? ಎಸ್ ತೆಗೀರಿ 1 ನಿಮಿಷ, ಅದ್ ಹೇಳ್ತೀನಿ. ಅಮ್ಮ ಬಾ. ಸೂರ್ಯ ಈ ಕಡೆ ಹೋಗ್ತಾರಲ್ವಾ? ಸೂರ್ಯ ಸ್ವಲ್ಪ ಈ ಕಡೆ. ಒಂದ್ ಕೆಲಸ ಮಾಡಿ, ಆ ಕಡೆ ಜಾಗಿಲ್ಲ ನಮ್ದು, ಜಾಗಿಲ್ಲ ನಮ್ದು. ಅರ್ಥ ಆಯ್ತಾ? ಅಲ್ಲಿ ಜಾಗ ಇಲ್ಲ ಅಷ್ಟೇ ನಮ್ದು. ಮನೆ ಅಲ್ಲಿಗೆ ಕೊನೆ. ಮನೆ ಅಲ್ಲಿಗೆ ಕೊನೆಮ್ಮ. ಏನಮ್ಮ ಅಲ್ವಾ? ಒಂದು
ಇದನ್ನೊಂದು ಕೆಲಸ ಮಾಡಿ ಗೋಡೆ ಕಟ್ಕೊಂಡ್ಬಿಡಿ, 4 ಮೂಲೆ ಕರೆಕ್ಟಾಗಿ ಗೋಡೆ ಕಟ್ಕೊಂಡ್ಬಿಡಿ, ಸರಿನಾ? ಗೋಡೆ ಕಟ್ಕೊಂಡು ಅಲ್ಲಿ ಬಾಗಿಲು ಬಿಟ್ಕೊಳ್ಳಿ. ಈ ಕಡೆ ಆ ಅವಮ್ಮ ನಿಂತ್ಕೊಳತ್ತಲ್ಲ, ಎದುರಿಗೆ ಅವ್ರ ಬಾಗಿಲು ಇದೆಯಲ್ಲ, ಆ ಬಾಗಿಲಿದ್ರೆ ಬಾಗಿಲು ತಕೊಳ್ಳಿ, ಏನ್ ತೊಂದ್ರೆ ಏನಿಲ್ಲ. ಹಾ, ಇಲ್ಲ ಆಕಸ್ಮಿಕ ಈ ಬಾಗಿಲು ಇದೆಯಲ್ಲ, ಈ ಬಾಗಿಲಿದ್ರೆ ತಗೊಳಗಿಂತ ಅಲ್ಲಿ ತಗೊಳೋದು ಬೆಟರ್. ಅವ್ರ ಬಾಗಿಲು ಇದೆಯಲ್ಲ, ಆ ಬಾಗಿಲಿದ್ರೆ ಬಾಗಿಲು ತಕೊಳ್ಳಿ, ಏನಾಗಲ್ಲ, ಅವ್ರಿಗೂ ಏನಾಗಲ್ಲ, ನಿಮಗೂ ಏನಾಗಲ್ಲ, ತಲೆ ಕೆಡ್ಸ್ಕೋಬೇಡಿ. ಇದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಏನಮ್ಮ ಇದು ಅದು ಅಲ್ಲಿ ಇದು ಇಲ್ಲಿ ನಡೀತೈತೆ. ಇರ್ಲಿ, ಇದು ಇಲ್ಲಿರಂಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಇದಿಲ್ಲಿದ್ರೆ ಏನಾಗ್ ಗೊತ್ತಾ, ಇದು ಡಿವೋರ್ಸ್ ಆಗ್ತವೆ, ಗಂಡ ಹೆಂಡತಿ ಜಗಳ ಆಡ್ತಾರೆ, ಅತ್ತೆ ಸೊಸೆ ಜಗಳ ಆಡ್ತಾರೆ. ಅರ್ಥ ಆಗತ್ತೆ ಹೇಳೋದು? ಅಲ್ಲಿ ಬಂದದೇ ರೀ, ಸತ್ಯದ ರೀ. ಅರ್ಥ ಆಯ್ತಾ? ಸೊ ಹಾಗೆ ಇರ್ಲಿ. ಈಗ ಏನಪ್ಪಾ ಅಂತಂದ್ರೆ ಗೋಡೆ ಕಟ್ಕೊಂಡ್ಬಿಡಿ, ಸ್ಟ್ರೈಟ್ ಗೋಡೆ ಕಟ್ಕೊಂಡು ಮುಚ್ಚಾಕೊಂಡ್ಬಿಡಿ, ಅದನ್ನ ಕಿಟಕಿ ಇಟ್ಕೊಳ್ಳಿ. ಟೆಸ್ಟ್ ಮಾಡಕ್ಕೆ ಸೇಮ್ ಅದೇ ಇದು ಹೆಂಚಿ ನೀರು ಒಂದ್ ಯಾವ್ದೋ ಪೂಜೆನೋ ಮಾಡ್ಬೇಕು ಅಂದ್ರೆ ನಾನು ಏನ್ ಹೇಳ್ತೀನಿ ಗೊತ್ತಾ, ದೇವ್ರ ಕೊಡ್ಬೇಕು ನಮಗೆ. ನಾವೇನ್ ದೇವ್ರ ಕೊಡ್ರಷ್ಟು ದೊಡ್ಡದ ಕೊಟ್ಟಾಗ ಮಾಡಕ್ ತಗೋ. ಆದ್ರೆ ಕೆಲವ್ರದ್ದು ಹಂಗಲ್ಲ, 3 ರೂಪಾಯಿ ಬಡ್ಡಿ ಆದ್ರೂ ತಂದು ಸಾಲ ಆದ್ರೂ ತಂದು ಮಾಡ್ತಾರೆ ಜನ. ಅವ್ರಿಗೆ ಮುಟ್ಟಿಸ್ತೇನೆ ಅಂತ ಧೈರ್ಯ ಇತ್ತು ಅಂದ್ರೆ ಏನ್ ಮುಟ್ಟಿಸ್ತಿ? ನಮ್ಗೆ ಆಗಲ್ಲ. ಎದ್ರಲ್ಲೂ ಮುಟ್ಟಿಸ್ತೀನಿ ನೀನು. ಆಮೇಲೆ ಒಂದ್ ಅರ್ಧ ಎಕರೆ ಜಮೀನ್ ಮಾರಿ ಮಾಡ್ಕೊಳ್ಳೋದು. ಅರ್ಥ ಆಯ್ತು ಹೇಳೋದು? ಇರೋ ಮನೆಯನ್ನ ಯಾವ ದೇವ್ರು ಹೇಳಿಲ್ಲ ನಿನಗೆ, ಲಕ್ಷ 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 ಸಾಲ ತಂದು ನೀನು ಮಾಡುವಂತ ಯಾವ ದೇವ್ರು ಹೇಳಲ್ಲ ನಿನಗೆ. ಕಾಯಕವೇ ಕೈಲಾಸ. ಬಸವಣ್ಣ ಬಾರಿ ಸ್ಪಷ್ಟವಾಗಿ ಹೇಳ್ತಾರ, ಅದನ್ನ ನೆನಪಿಟ್ಕೊಳ್ಳಿ. ಅದನ್ನ ಎಲ್ಲೂ ಆಡ ಈಡ ಯಾಡ ಚೂಚಿನ ಕಾನರಾಡೋ ದೇವಡು ಮಕ್ಕಕ್ಕೂ ಮರಿ ಮರಿ ಸಾರಿಪಾಯಿನ ಆಡಾರ ಆಳು ಮುನ್ನೇ ದೇವುಡು. ಎಲ್ಲೂ ಹೋದ್ರು ಕಲ್ಲು ಮಳ್ಳೆ. ಅರ್ಥ ಆಯ್ತು ಹೇಳೋದು? ಚಂದ್ರಲೋಕ್ ಹೋಗು, ಇಂದ್ರಲೋಕ್ ಹೋಗು, ಎಲ್ಲಾದ್ರೂ ಕಲ್ಲು ಮಳ್ಳೆ, ಕಲ್ಲು ಮಣ್ಣನೇ ಇರೋದು ಜೀವನ. ಸೊ ಹಾಗಾಗಿ ನಾನು ಹೇಳೋದು ಇಷ್ಟೇನೆ, ಇದನ್ನ 4 ಮೂಲೆಯನ್ನ ಮಾಡ್ಕೊಂಡ್ಬಿಡಿ. ಸದ್ಯದ ಪರಿಸ್ಥಿತಿಯಲ್ಲಿ ಮಾಡಬಾರ್ದು ಇದನ್ನ, ಬಟ್ ಅನಿವಾರ್ಯ. ಇದನ್ನ ಮಾಡಿಲ್ಲ ಅಂದ್ರೆ ನಿಮ್ಗೆ ಅನಿವಾರ್ಯ. ಇದು ಪತ್ರ ಸೆಟ್ ಹೊಡೆದ್ರೆ ನಡೀತೈತ್ರಿ. ಏನ್ ಪತ್ರಾಸ್ ಅಂದ್ರೆ ಮ್ಯಾಲ ಅದೇನಪ್ಪ, ಈ ಶೀಟ್ ಹಿಂಗಿರೋ ಕಂಟಿನ್ಯೂ ಮಾಡಿ ಅಷ್ಟೇ. ಸೈಡ್ಗೆ ಅದೇ ಹೊಡೆದ್ರೆ ನಡೀತದೆ, ವಾಲೆ ಕಟ್ಟತ್ತೀರಿ. ವಾಲ್ ಕಟ್ಟಿದ್ರೆ ಬೆಟರ್. ಈ ದಿಕ್ಕಿನಲ್ಲಿ ವಾಲ್ ಕಟ್ಟಿದ್ರೆ ಎಷ್ಟು ದಪ್ಪ ಇದೆ? ಇದು ಈ ಕಡೆ 9 ಇಂಚ್ ಇದೆಯಾ? 14 ಇಂಚ್ ಅದ ರೀ. ಇದು ಈ ಕಡೆ ಏನಲ್ಲ, ಸುಮ್ನ ಮರಿ ಆಗ ಸಲುವಾಗಿ ಕಾಂಪೌಂಡ್ ಕೊನೆಗೆ ಸದ್ಯಕ್ಕೆ ಅದು ಶೀಟ್ ಅನ್ನ ಕಟ್ಕೊಳ್ಳಿ ಹೋಗ್ಲಿ ಕೊನೆಗೆ. ಅಂದ್ರೆ ಶೀಟ್ ಕಟ್ಟಿದಾಗ ಏನಾಗತ್ತೆ ಅಂದ್ರೆ ಅಂಕುಡೊಂಕ್ ಆಗತ್ತೆ, ಆಗಬಾರ್ದು. ಇದು ಯಾವಾಗ ಅಂಕುಡೊಂಕ್ ಆಗತ್ತೋ ಇನ್ನೂ ಹೆಣ್ಮಕ್ಳು ಇನ್ನೂ ಬರೋದೇ ಇಲ್ಲ ಅಮ್ಮ. ಹಂಗಿತ್ತಪ್ಪ ಅಂದ್ರೆ ಕಟ್ಟೆ ಬಿಡ್ತೀನಿ 9 ಇಂಚಿಂದ. ಸುಮ್ನೆ ವಾಲ್ ಕಟ್ಕೋ, ಇದು ವಾಲ್ ಕಟ್ಕೋ, ನಾನು ಹೇಳ್ದಂಗ್ ಮಾಡ್ಕೋ. ಎಷ್ಟು ದಿನ ಆಯ್ತು ಹೋಗಿ ಅಮ್ಮ? 1 ವರ್ಷ ಆಗುತ್ತೆ. ಇದ್ ಕಟ್ಕೊಂಡು ನಾನು ಸ್ವಲ್ಪ ಹೇಳ್ದಂಗ್ ಮಾಡ್ಕೊ. ಆಮೇಲೆ ಫೋನ್ ಮಾಡ್ದಾಗ ಕೇಳ್ದೇನೆ, ನೆನಪಿಟ್ಕೋ. ಆಮೇಲೆ ಬ್ಯಾಡ್ರಿ. ಅಲ್ಲ, ನಾನು ಹೇಳೋದ್ ಅರ್ಥ ಮಾಡ್ಕೋ. ಬೇಡ ಬೇಕು ಅನ್ನೋ ಪ್ರಶ್ನೆಗಿಂತ ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಒಳ್ಳೇದು ಕೆಟ್ಟದ್ದು ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಯಾ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರ್ತಾವ ಅಷ್ಟೇನೆ, ಸ್ಥಾನ ಬಲದ ಆಧಾರದ ಮೇಲೆ. ಅರ್ಥ ಆಯ್ತಾ? ಹಂಗಂತ ಏನಮ್ಮ ಇರ್ಲಿ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇರ್ಲಿ ಅದೆಲ್ಲ. ಬಟ್ ಆದ್ರೆ ಇದು ಸಿಕ್ಕಾಪಟ್ಟೆ ಇದು ಮಾಡ್ಕೊಂಡಿದ್ದೀರಿ. ಸ್ವಲ್ಪ ಗೋಡೆ ಕಟ್ಕೊಂಡ್ಬಿಡಿ, ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಇದು ವಿಂಡೋ ತಕೊಳ್ಳಿ, ಇಲ್ಲಿ ವಿಂಡೋ ತಕೊಳ್ಳಿ. ಡೋರ್ ಅಲ್ಲಿ ತಕೊಳ್ತಿರ್ ಗೊತ್ತಾ, ಇಲ್ಲಿ ಅಡ್ಡ ಗೋಡೆ ಕಟ್ಬೇಡಿ ಇಲ್ಲಿ, ಸರಿನಾ? ಇಲ್ಲಿ ಅಡ್ಡ ಗೋಡೆ ಕಟ್ಟೋ ಒಂದ್ ಕೆಲಸ ಮಾಡಿ. ಇಲ್ಲಿ ನೀವು ಇದು ಮಾಡಕ್ ಬರಲ್ಲ, ಏನು ಬಾತ್ರೂಮ್ ಟಾಯ್ಲೆಟ್ ಮಾಡಕ್ ಬರಲ್ಲ. ನೀವೊಂದ್ ಕೆಲಸ ಮಾಡಿ, ಈ ಗೋಡೆ ಇದೆಯಲ್ಲ ಇಲ್ಲಿ ಡೋರ್ ಮಾಡ್ಕೊಳ್ತೀವಿ, ಇಲ್ಲಿ ಬೇಡ, ಆ ಮೂಲೆಯಲ್ಲಿ ಮಾಡ್ಕೊಳ್ಳಿ. ಆ ಮೂಲೆ 2 ಇಂಚ್ ಬಿಟ್ಟು ಮಾಡ್ಕೊಳ್ಳಿ. ಈ ಮೂಲೆ ಬರುತ್ತಲ್ವಾ, ಈ ಮೂಲಕ ಫಿನಿಶ್ ಆಗ್ಲಿ. ಮತ್ತೆ ಇವ್ರಿಗೆ ಅಡ್ಡ ಬರಬಾರ್ದು, ಮತ್ತೆ ಅವ್ರು ನಮಗೆ ಅಡ್ಡ ಬರಬಾರ್ದು. ಅವ್ರಿಗೂ ತೊಂದರೆ ಆಗ್ಬಾರ್ದು, ನಮಗೂ ತೊಂದರೆ ಆಗ್ಬಾರ್ದು. ವಿಂಡೋ ಈ ಕಡೆ ವಿಂಡೋ ಬರ್ಲಿ, ವಿಂಡೋ ಬರ್ಲಿ. ವಿಂಡೋ ಏನು ತೊಂದರೆ ಆಗಲ್ಲ. ಅಲ್ಲಿಂದ ಆ ಮೂಲೆಯಿಂದ 2 ಇಂಚ್ ಬಿಟ್ಟು ನಾವು ಡೋರ್ ಇಟ್ಕೊಂಡ್ಬಿಡಿ, ಸರಿನಾ? ಡೋರ್ ಇಟ್ಕೊಂಡ್ಬಿಡಿ ಅಷ್ಟೇ. 2-3 ಕಡೆ ಈ ಅವನಿಂತಲ್ಲ, ಆ ಮೂಲೆ ಬಾಂಬ್ ಈ ಕಡೆ ಇಟ್ಟಿದ್ ಬಾಂಬ್ ಎಷ್ಟ್ ಅಲ್ಲಿಗೆ ಬರ್ಲ ಅಷ್ಟೇ. ಅದು ವಿಂಡೋ ಇಲ್ಲಿ ಬೇಕಾದ್ರೆ ಇಟ್ಕೋಬಹುದು, ಅಲ್ಲೇ ಇಟ್ಕೋಬೇಕು ಡೋರ್ನ. ಈಗ ಬಾತ್ರೂಮ್ ಟಾಯ್ಲೆಟ್ ಅಂದ್ರಲ್ಲ, ಇಲ್ಲಿ ಇಟ್ಕೋಬಹುದು, ಈ ಕಡೆ ಮಾಡ್ಕೋಬಹುದು. ಆ ಮೂಲೆಗೆ ಟಾಯ್ಲೆಟ್ ಮಾಡಬೇಡಿ. ಮತ್ತೆ ಬಾತ್ರೂಮ್ ಆ ಕಡೆ, ಸರಿನಾ? ಸ್ವಲ್ಪ ಹೈಟ್ ಮಾಡ್ಕೊಳ್ಳಿ, ಮಣ್ಣಕ್ಕೆ ಹೈಟ್ ಮಾಡ್ಕೊಳ್ಳಿ, ಸರಿನಾ? ಓಕೆ. 100ಕ್ಕೆ 100 ಹೆಣ್ಮಕ್ಳ ಮೇಲೆ ತೊಂದರೆ ಮಾಡುತ್ತೆ. ಅರ್ಥ ಆಯ್ತು ಹೇಳೋದು? ಕೊನೆಗೆ ನೀನು ಗಂಡನ ಬೇಡ ಅಂತ ಬಿಟ್ಟು ಅದೇ ಹೋಗ್ತಾರೆ. ನೀನು ಹೆಂಡ್ತಿನೂ ಬೇಡ ಅಂತ, ಅವ್ರ ಗಂಡನ ಬೇಡ ಅಂತ. ಈಗ ಬೇಡ, ದುಡ್ಡು ಖರ್ಚು ಮಾಡ್ತೀಯಾ? ಇರುವುದ್ರಲ್ಲಿ ಅದನ್ನ ಮಾಡ್ಕೊಂಡ್ರೆ ಫಸ್ಟ್ ಕ್ಲಾಸ್. ಅರ್ಥ ಆಯ್ತಾ? ಒಂದ್ 50% ಸರೋಗ್ಬಿಟ್ರೆ ನಿನಗೆ ಆಮೇಲೆ ಮುಂದಿನ ವಿಚಾರ. ಅಲ್ಲಮ್ಮ, ದುಡ್ಡೆಲ್ಲ ಖರ್ಚು ಮಾಡ್ತೀರಿ, ಇರ್ಬೇಕಲ್ಲ ಖರ್ಚು ಮಾಡಕ್ಕೆ. ಮತ್ತೆ ತೊಂದ್ರೆ ಆಗದಂಗೆ. ನಾನು ಐಶ್ವರ್ಯ ದಿನಪ್ಪ,
ಸಾಯ್ದಂಗೆ ಅರ್ಜೆಂಟ್ ಜನರಲ್ ವಾರ್ಡಿಗೆ ಬಂದ್ಬಿಡ್ಬೇಕು. ಅದು ನಾನು ಹೇಳ್ತಿರೋದು ಈಗ ಅಲ್ವಾ? ಅಲ್ಲಿ ಬಾಗಿಲು ಬಿಟ್ರು ಇದು ಬಾಗಿಲು ಇರ್ಲಿಲ್ರಿ. ಇರ್ಲಮ್ಮಯ್ಯ, ಇದು ದೋಷ ತಪ್ಪುತ್ತೆ. ಸರಿನಾ? ಧೈರ್ಯವಾಗಿರ್ರಿ, ಅಡಿಗೆ ಮಾಡಿ, ತೊಂದರೆ ಏನಿಲ್ಲ, ಫಸ್ಟ್ ಕ್ಲಾಸ್. ಧೈರ್ಯವಾಗಿರ್ರಿ. ಇದು ಮೊದಲ ಒಬ್ಬರು ಅಂದ್ರೆ ಈ ಮುಂದೆಗೆ ಜಗಲಿ ಇರ್ಲಿ ಅಂದ್ರೆ ಜಗಲಿ ಕಟ್ಟಿದವ್ರಿ. ಈಗ ಹೊಸ ಮನಿ ಆಗನ್ನ ಆಚೆಗಳು ಶಿಫ್ಟ್ ಮಾಡಿದ್ರಿ. ಇದೇನಿಗೆ ಎತ್ತಿದ್ದು? ಇದೇನು ಇಲ್ರಿ, ಇರ್ಲಿ ಬಿಡಿ. ಅಂದ್ರ ಅಲ್ಲ ಇರ್ಲಿ ಬಿಡಿ, ಬೈ ಚಾನ್ಸ್ ಇದ್ರು ಅಂದ್ರಿ ಅಂದ್ರೆ ನಮ್ಗೆ ಈಗ ಒಬ್ರು ಇಟ್ಟು ಇದು ಪತ್ರಾಸ ನೀನು ಫಸ್ಟ್ ಇದು ರೆಡಿ ಮಾಡ್ಕೊ, ಆಮೇಲೆ ಮುಂದಿನ ಹೇಳ್ತೀನಿ. ನೀನ್ ಚೆನ್ನಾಗಿರೋ ಆಮೇಲೆ. ಅರ್ಥ ಆಯ್ತಾ? ನನ್ ಜವಾಬ್ದಾರಿ. ಇನ್ನೇನಪ್ಪಾ ಅಲ್ವಾ? ಸರಿ ಅಲ್ವಾ? ಇದೇನಿದು? ಇದು ಅದೇ ರೀ, ಇದು ಅಖಂಡಿತರಿ. ಇದು ಅಲ್ಲಿಂದ ಇಲ್ಲಿ ತಕ ಹೊಲಕ ಬರ್ಲಿಕ್ಕೆ ಇದು. ಇದು ಏನ್ ಮಾಡಿದ್ರಿ, ಒಬ್ರು ಹೇಳನ್ನ ಇದು ಮುತ್ತು ತೆಳಗ ಆಗ್ತದ ಅಂತಂದ್ರಿ. ಅದು ಮ್ಯಾಲ ಎತ್ತರಿಗೆ ಅದ. ಇದು ಮುಂದಿನ ತೋರ್ಸ್ಬಿಡು. ಇದೇ ಹುಡುಗಿ ನೋಡಿ, ಈ ಮನೆ ಯಾವಾಗ ಕಟ್ಟಿದ್ರಿ? ಇದು 5 ವರ್ಷ ಐತ್ರಿ. ಇದು 15 ವರ್ಷ. ಈ ಮನೆ ಕಟ್ಟಿದ, ಆ ಮನೆ ಕಟ್ಟಿದ್ರಲ್ಲ, ಕಟ್ಟಿದಾಗಳಿಂದ ಇನ್ನೂ ದರಿದ್ರ ಸ್ಟಾರ್ಟ್ ಆಗೈತೆ ನಿಮಗೆ. ಆ ಮನೆ ಯಾವಾಗ ಕಟ್ಟಿದ್ರು ಅಲ್ಲಿಂದ ಒಳ್ಳೇದನ್ನ ಕಂಡೇ ಇಲ್ಲ ನೀವು, ಬರೀ ಕೆಟ್ಟದನ್ನ ನೋಡ್ಕೊಂತ ಹೋಗ್ತದ್ರಿ. ಆ ಮನೆ ಕಟ್ಟಿರೋ ಸಾಲ ಕೂಡ ನೀವು ತೀರ್ಸಕ್ಕಾಗಿಲ್ಲ, ನೀವು ನೆನಪಿಟ್ಕೊಳ್ಳಿ. ಅರ್ಥ ಆಯ್ತು ಹೇಳೋದು? ಒಂದು. ಎರಡನೇದು, ಆ ಹೆಣ್ಮಗಳು ನೆಮ್ಮದಿನೆಲ್ಲ ಕಣ್ರಿ. ಮನೆಯಾಗಿರ್ತಕ್ಕ ಹೆಣ್ಮಗಳು ನನ್ನ ಮಗಳು ನಿನ್ನ ಮಗಳು ಅಂತ ಹೇಳೋದು, ಪ್ರತಿಯೊಬ್ಬರದ್ದು ಹೇಳೋದು ನಾನು, ನೆನಪಿಟ್ಕೊಳ್ಳಿ. ಆದರೆ ಇದೆಲ್ಲ ನಾವು ಸರಿಪಡಿಸ್ಕೋಬೇಕಂತಂದ್ರೆ ಒಂದು ವಿಚಾರ, ಇದನ್ನ ಟೋಟಲ್ ಆಗಿ ನಾನು ಹೇಳೋದು, ಇದು ಯಾರ ಹೆಸರಿಗಿದೆ? ನಮ್ ತಂದೆಯವ್ರ ಹೆಸರಿಗೆ ಅದ್ರಿ, ನಮ್ ತಾಯಿಯವ್ರ ಹೆಸರಿಗೆ ಒಲೆಯರ್ ಮಾಡಂತ ಹೇಳಿದ್ದೇವ್ರಿ. ನಾವ್ ಮಾಡಿಲ್ರಿ ಪಂಚಾಯತಿ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇದು ಪರಿಪೂರ್ಣವಾಗಿ ಆಗ್ಬೇಕಾ? ಒಂದಿಷ್ಟು ಖರ್ಚು ಮಾಡ್ಕೊಳ್ತೀರಾ? ಹೆಂಗೆ ನೀವು ಮಾಡ್ಕೋಬೇಕಂತ ವಿಚಾರ ಅದ. ಎಷ್ಟು ಖರ್ಚು ಮಾಡ್ತೀರಿ ಇದಕ್ಕೆ? ಒಂದ್ 50,000 ರೂಪಾಯಿ ತಗ ಮಾಡ್ಬೇಕು. ಇದ್ರ ಲೆವೆಲ್ಗೆಲ್ಲ ಮಾಡಕ್ಕಾಗತ್ತಾ? ಇದ್ರ ಲೆವೆಲ್ಗೆಲ್ಲ ಮಾಡಕ್ಕಾಗತ್ತಾ? ನಾ ಮನೆಯೊಳಗ ನಾನೇ ಕಟ್ಟೋಗಿದ್ದೀನಿ. ಇದ್ರ ಲೆವೆಲ್ ಎಲ್ಲ ಮಾಡ್ಕೊಂಡು ನೀರ್ ಈ ಕಡೆ ಹೋಗುತ್ತಲ್ಲ, ಆ ಕಡೆನೆ ಬಂದ್ರೆ ನೀರ್ ಈ ಕಡೆ ಬರಂಗ್ ಮಾಡಿ, ಸರಿನಾ? ಯಾತ್ರ ಶೀಟು ಎಲ್ಲ ಒಂದ್ ಕೆಲ್ಸ ಮಾಡು, ಎಲ್ಲ ಈ ಕಡೆ ಬಗ್ಗಿದೆಯಲ್ವಾ? ಇಲ್ರಿ, ಅದಷ್ಟು ಈ ಗಾಡಿಯಿಂದ ಅದು ಆ ಕಡೆ ಅದರಿ, ಇದು ಈ ಕಡೆ. ಅದನ್ನ ಈ ಕಡೆ ಬೋಗ್ಸನಂತೆ. ಈ ಕಡೆ ಇದು RCCನ? RCC ಆದ್ರೆ ಈ ನೀರ್ ಆ ಕಡೆ. ಇದು ಒಬ್ರು ಮಾಡ್ಕೊಳ್ಳಿ, ಇನ್ನೊಬ್ರು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾರದು ನೀವು? ನಮ್ ಬ್ರದರ್ ಅದೇ ರೀ, ಒಬ್ರು ಕಂಡಕ್ಟರ್ ಅದಾರ್ರಿ, ನಾವೊಬ್ಬ ಗೌಂಡಿಕೆ. ಇಬ್ರ? ನೀವು 2 ಮನೆ ಮಾಡ್ಕೊಳ್ಳಿ. ಅದೇ ಪ್ಲಾನ್ ಇನ್ಯಾವ ಕಟ್ಟಿದ್ರೆ ಅವತ್ತು ಸ್ಟಾರ್ಟ್ ಆಗಿದೆ ಗ್ರಾಚಾರ. ಇರ್ಲಿ, ತಪ್ಪೇನಲ್ಲ. ಇದು ಇನ್ನೇನೇ ಮಾಡಿದ್ರು ಈ ಹೈಟ್ಗೆ ಇದನ್ನ ಮಾಡದಿದ್ರೆ ಸಕ್ಸಸ್ ಅಂತೂ ಆಗಲ್ಲಪ್ಪ, ನೆನ್ಪಿಟ್ಕೋ. ಮಾಡ್ತೀಯಾ? ಮಾಡ್ತೀನಿ. ನೈಟಿಗೆ ಮಾಡ್ಕೊಂಡು ಈ ಮನೆ ಬಹಳ ಚೆನ್ನಾಗಿರ್ಬೇಕಂದ್ರೆ ಟೋಟಲ್ ಇದಕ್ಕೆ 3 ಅಡಿ ಬಿಡಿಸ್ಬೇಕು, ಗ್ಯಾಪ್ ಬಿಡಿಸ್ಬೇಕು ಇದಕ್ಕೆ. ಅರ್ಥ ಆಯ್ತಾ? ಆ ಮನೆಗೆ 3 ಅಡಿ ಗ್ಯಾಪ್ ಬಿಡಿಸ್ಬೇಕು. ಇದನ್ನ ಅವಾಗ ಶೀಟ್ ಹಾಕೊಳ್ಳಿ, ನೆಮ್ಮದಿಗಿರ್ತೀರಿ. ಅರ್ಥ ಆಯ್ತಾ? ವಾಲ್ ಕಟ್ಕೊಂಡ್ಬಿಡಿ, ಶೀಟ್ ಹಾಕೊಳ್ಳಿ. ಇದು ವಾಲ್ ಕಟ್ಕೊಂಡ್ಬಿಟ್ಟು ಹಿಂಗ ಸ್ಟ್ರೈಟ್ ಆಗಿ ಹೋಗಿ ಅಲ್ಲಿ ಡೋರ್ ತಕೊಂಬೋಣ. ಅಲ್ಲಮ್ಮ, ಹಿಂಗ್ ಹೋಗ್ಬಿಡ್ಲಿ. ಬೇಡ, ಸರಿ ಹಿಂಗೆ ಬಿಟ್ಬಿಡು. ಬೇರೆ ಜಾಗನಾ? ಸರಿ, ಹಿಂಗ್ ಬಿಟ್ಬಿಡಿ. ಇದ್ರ ಹೈಟ್ಗಿಂತ ಸ್ವಲ್ಪ 1-2 ಇಂಚ್ ಹೈಟ್, ಅಲ್ಲಿಂದ ಈ ಕಡೆ ನೀರ್ ಬರಂಗ್ ಮಾಡಿ ಎಲ್ಲ ಕಿತ್ತಾಕಿ. ಫಸ್ಟ್ ಕಿತ್ತಾಕಿದ್ಮೇಲೆ ಪ್ಲಾನ್ ಕೊಡಕ್ ಬರತ್ ನನಗೆ. ಕಿತ್ತಾಕ್ದಲ್ಲಿ ಹೆಂಗ್ ಕೊಡಕ್ ಬರತ್ ನನಗೆ? ಏನಿಲ್ಲ, ಕಂಪ್ಲೀಟ್ ಅಲ್ಲಿ ಎತ್ತಿ ಬಿಡೋದು. ಲಾಸ್ಟ್ಗೆ ಅಲ್ಲಿ ಇತ್ತಲ್ಲ, ಆ ವಾಲ್ ಪೂರ್ತಿ ಎತ್ತಿಬಿಟ್ಟು ಅಲ್ಲಿಂದ ನೀರು ಹಿಂಗ್ ಬಗ್ಸ್ಬಿಡು. ಸರಿನಾ? ಎಲ್ಲ ಹಂಗೆ ಇರ್ಲಿ, ಹೇಳ್ತೀನಿ. ಎಲ್ಲ ಹಂಗೆ ಇರ್ಲಿ, ತಲೆ ಕೆಡ್ಸ್ಕೊಬೇಡ. ಈಗ ಮಾಸ್ಟರ್ ಬೆಡ್ ಹಂಗೆ ಇರ್ಲಿ, ಕಿಚನ್ ಹಂಗೆ ಇರ್ಲಿ, ಸರಿನಾ? ಒಂದ್ ಕೆಲ್ಸ ಮಾಡು, ಇದನ್ನ ಸ್ಟ್ರೈಟ್ ಆಗಿ ಇದ್ ಮಾಡ್ತೀಯಲ್ವಾ? ಇದು ಮಾಡಿದ್ಮೇಲೆ ನೀನು ಇಲ್ಲಿ ಡೋರ್ ತಕೊಳ್ತೀಯಲ್ವಾ? ಡೋರ್ ತಕೋ. ಇಲ್ಲಿ ಇದು ಕಿಚನ್ ಮಾಡ್ಕೊ, ಏನ್ ತೊಂದ್ರೆ ಏನಿಲ್ಲ.
ಇದನ್ನೆಲ್ಲ ಹೈಟಾಗಿ ಬರ್ಲಿ, ಒಂದೇ ಕಡೆ ಹೈಟ್ ಮಾಡಿ ಎಲ್ಲ ಬಗ್ಸ್ಬಿಡು. ಕಿಚನ್ ಮಾಡ್ಕೋ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇದು ಮಾಸ್ಟರ್ ಬೆಡ್ ಇರಲಿ, ಇದು ಹಾಲ್ ಇರುತ್ತೆ. ಅದಕ್ಕಿಂತ ಅರ್ಧ ಅಡಿ ಹೈಟ್ ಮಾಡ್ಕೊಪ್ಪ, ಮಣ್ಣು ಹಾಕೊಳ್ಳಿ. ಮಣ್ಣು ಹಾಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಅದಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನೀನ್ 10 ಮದುವೆ ಆಗುವ ಇದ್ರೆ ಕೇಳಿ ಹೆಣ್ಮಗಳಲ್ಲಿ ಸ್ಟಾರ್ಟ್ ಮಾಡ್ತೇನ್ರಿ ಸರ್. ಕಿತ್ತಾಕಿ ಫಸ್ಟ್. ಅರ್ಥ ಆಯ್ತ್ರ? ಯಾರಿವ್ರು? ನಮ್ಮ ತಂಗಿ ಮಗ ಚಿಕ್ಕಮ್ಮನ ಮಗ. ಅದೇ ಅದೇ ಇವ್ರು ಚಿಕ್ಕಮ್ಮ. ಅಣ್ಣ ತಮ್ಮನ? ಯಾರಿವನು? ಇದ್ರಿ ಮನೆ. ಅರ್ಥ ಆಯ್ತು ಹೇಳೋದು? ನೀನೆಲ್ಲ ಒಂದು ಎತ್ತು ಕಟ್ಕೋ ಫಸ್ಟು ಒಂದು ಕ್ಲೀನಾಗಿ ಎಲ್ಲ ಕಿತ್ತು ಒಂದ್ ಲೆವೆಲ್ಗೆ ಬರ್ಲಿ, ಆಮೇಲೆ ಒಂದು ಪ್ಲಾನ್ ಹಾಕೊಡ್ತೀನಿ ನಿನಗೆ, ಕ್ಲೀನಾಗಿ ಕಟ್ಕೋ ಅಂತ. ಅರ್ಥ ಆಯ್ತು ಹೇಳೋದು? ಇನ್ನೆಲ್ಲ ಕ್ಲೀನಾಗಿ ಕಿಲ್ದಲ್ಲೇ ಏನೇನು ಯೂಸ್ ಆಗಲ್ಲ ಕಿತ್ತಾಕೋ ಫಸ್ಟ್. ಇದನ್ನ ನೀನು ಅರ್ಧಂಬರ್ಧ ಮುಂದೆ ಏನೂ ಸುಖ ಆಗಲ್ಲ ನನಗೆ. ಏನಮ್ಮ? ಅದೇ ಮತ್ತೆ ನೀನ್ ಕಿತ್ತಾಕ್ಬಿಟ್ಟು ಒಂದ್ ಸೈಟ್ ಮಾಡ್ಕೊಂಡ್ಬಿಡಿದ್. ಆಮೇಲೆ ನಾನು ಈ ಕಡೆ ಬಂದೇ ಬರ್ತೀನಿ, ಬನ್ನಿ ಎದುರಿಗೆ ವ್ಯವಸ್ಥೆ ಮಾಡ್ಕೊಟ್ಟು. ಇನ್ನೇನ್ರಿ? ಕರೆಕ್ಟ್ ಅಲ್ವಾ? ಬರಬರಲ್ವಾ? ಹಾ, ನೀವು ಚೆನ್ನಾಗಿರ್ಬೇಕು ಅಂತ ಹೇಳೋದು. ನಾ ಬಾಳ ದಿವಸ ಆಯ್ತು ನಾವು ವಿಡಿಯೋ ನೋಡ್ಕೋತಿದ್ರಿ. ಅದು ನನಗೆ ಈಗ ನಾನು ಹೇಳಿದ್ ನಿಮ್ಗೆ ಏನ್ ಅನಿಸ್ತು? ನೀವೇನ ಹೇಳಿದ್ರ? ನನಗೆ ಒಟ್ಟು ನೀವು ಸತ್ಯನೇ. ನೀವ್ ಹೇಳಿದ್ದಲ್ಲ ಏನ? ನಾನ್ ಹೇಳಿದ್ದೇನ ಕಣ್ ಕಟ್ಟಿ ಹೇಳಿದ್ನ? ಏನಮ್ಮ ಪಾಪ, ನನ್ ಮಗಳಿದ್ದಂಗೆ ಹೇಳೋ ತಪ್ಪೇನಿಲ್ಲ, ಅದ್ರಲ್ಲಿ ಏನಿದೆ ಅಲ್ವಾ? ನೀವು ಅಲ್ಲಿ 600-700 ಕಿಲೋಮೀಟರ್, ನಾವು ಇಲ್ಲಿ. ನೀವ್ ಏನೋ ಗೊತ್ತಿತ್ತಾರ? ನಿಮ್ಮ ಮುಖ ಪರಿಚಯ ಇವತ್ತೇ ಫಸ್ಟ್ ನೋಡ್ರಿ ಅದು ಅಲ್ವಾ? ನೋಡಿ, ಬಿಜಾಪುರದಿಂದ ಇಲ್ಲಿಗೆ ಬಂದಿರೋದೀಗ, ಇವಾಗ ಇಂಡಿಯಾ ಆಲ್ಟ್ ಆಗಿ ನಾಳೆ ರಾಯಚೂರು, ಲಿಂಗಸೂರಲ್ಲಿ ನೋಡ್ಕೊಂಡು ಚಳಕೆರೆ, ಚಿತ್ರದುರ್ಗ, ಆಮೇಲೆ ನಾಡಿದ್ದು ಬೆಂಗಳೂರು. ಸೊ ಹಿಂಗಿರುತ್ತೆ. ಇಷ್ಟೊತ್ತಿನಾಗ ಬೇಡ, ಲೇಟ್ ಆಗತ್ತಂಗ ಮಳೆ ಸಿಕ್ಕಾಪಟ್ಟಿತ್ತು. ಬಟ್ ನಿಮ್ಮ ಅದೃಷ್ಟ ಹತ್ರಕ್ ಬರ್ತಾ ಬರ್ತಾ ಮಳೆ ಇಲ್ದಂಗ ಆಯ್ತು. ಸೊ ಒಂದ್ ಕೆಲಸ ಮಾಡಿಮ್ಮ ಅಮ್ಮಯ್ಯ, ನಿಮಗೆ ಎಷ್ಟು ಮಕ್ಕಳು, ನನಗೂ ಒಂದು ಸಂಸಾರ ಇದ್ದಂಗೆ, ನಮ್ಮ ಒಂದು ಸಂಸಾರ ಚೆನ್ನಾಗಿರ್ಬೇಕನ್ನೋದು ಕೋರೋದು. ನಾವ್ ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದು ಏನ್ ಸಾರ್ಥಕ ಆಗತ್ತೆ ಅಲ್ವಾ? ನೀವು ನೆನೆಸಿದ್ರೆ, ನೀವು ಊಟ ಮಾಡ್ಬೇಕಾದ್ರೆ ನೆನೆಸಿದ್ರೆ ನಮಗೂ ದೇವ್ರು ಊಟ ಕೊಡ್ತಾರೆ ಅಲ್ಲಮ್ಮಯ್ಯ. ನಿಮ್ಗೆ ಒಳ್ಳೆ ಇರ್ತಾನೆ, ಕೆಟ್ಟದ್ದಾದ್ರೆ ಅಂತ. ಅರ್ಥ ಆಯ್ತು? ಹೊರಗೆ ಹೇಳ್ತೀನಿ ಅದನ್ನ. ಈಗ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಬಿಡಿ, ಅದನ್ನ ಆ ಮನೆಗೆ ಓಕೆ, ಅದು ಕೈ ಬಿಟ್ಬಿಡಿ ಅದನ್ನ. ಇದು ಮಾತ್ರ 3 ಅಡಿ ಜಾಗ ಬಿಟ್ಬಿಟ್ಟು ಕ್ಲೀನಾಗಿ ಜಾಗ ಬಿಡಿಸಿ, ಅದನ್ನ ಪೂರ್ತಿ ಹೈಟ್ ಮಾಡಿ, ಸೈಟ್ ಎಷ್ಟಿದೆ ಅಂತ ಒಂದು ಸೈಟ್ ನನಗೆ ಮೆಜರ್ಮೆಂಟ್ ಕಳಿಸಿ. ಎಲ್ಲ ಕಿತ್ತಾಕಿದ್ಮೇಲೆ ಅದಕ್ಕೆ ಏನೇನು ಬೇಕಂತ ಎಲ್ಲ ಕಳಿಸ್ಬಿಡ್ತೀನಿ. ಸುಮ್ಮನೆ ಅದನ್ನ ಇಟ್ಕೊಂಡು ಮಾಡ್ಕೋ. ನಾನು ಶೀಟ್ ಮನೆ ಮಾಡ್ತೀನಿ ಅಂತ ಹೇಳ್ಬೇಕು ನನಗೆ. ಸೀಟ್ ಮೇಲೆ ಮಾಡ್ತೀನಿ. ಇದು ನನಗೆ ಹೇಳ್ಬೇಕು, ನನಗೆ ಶೀಟ್ ಮನೆ, ಒಂದು ಬೆಡ್ರೂಮ್ ಬೇಕು, ಹಾಲು ಅಂತ ಹೇಳ್ಬಿಡಿ. ನನಗೆ ಅವತ್ತು ಫಿನಿಶ್ ಮಾಡ್ಕೊಡ್ತೀನಿ. ಇದನ್ನೆಲ್ಲ ಕಿತ್ಬಿಟ್ಟು ಎಷ್ಟಿದೆ ಜಾಗ ಕರೆಕ್ಟ್ ಆಗಿ ಅಳತೆ ಕೊಡ್ಬೇಕು ನನಗೆ. ಸ್ವಲ್ಪ ಈ ಮನೆ ಕಟ್ಟಿದಾಗಳನ್ನ ಅಂತೂ ದರಿದ್ರ ಕಣಪ್ಪ. ಇನ್ನು ಹೆಚ್ಚು ಕಡಿಮೆ ಆದ್ರೆ ಮನೆ ಹೆಣ್ಣು ಮಗಳು ಸುಸೈಡ್ ಮಾಡ್ಕೊಳ್ಳೋದಾಗ್ಲಿ, ಸುಸೈಡ್ ಅಂದ್ರೆ ಗೊತ್ತಾಗತ್ತಾ? ನಾನ್ ಸಾಯ್ಬೇಕು ಅಂತ ಎಷ್ಟೋ ಸಾರಿ ಆತ್ಮಹತ್ಯೆ ಮಾಡ್ಕೊಂಡಾಗ ಟ್ರೈ ಮಾಡಿರ್ತಾರ ಅವರು ಮನೆಗೆ. ನಿನ್ಗೆ ಗೊತ್ತಾಗಿರುತ್ತೆ, ನಿಮಗೆ ಗೊತ್ತಿರುತ್ತೆ ಅದು. ಅರ್ಥ ಆಯ್ತು ಹೇಳೋದು? ಏನಮ್ಮ? ಆತ್ಮಹತ್ಯೆ ಮಾಡ್ಕೊಂಡಂತ ಪರಿಸ್ಥಿತಿಗಳು ಬಂದೋಗ್ಬಿಡ್ತಾವ ಹೆಣ್ಮಕ್ಳು. ಅರ್ಥ ಆಯ್ತು ಹೇಳೋದು? ಅವ್ರಿಗೆ ಅಂತೂ ಅದೇ ದೊಡ್ಡ ಮಾನಸಿಕ ಬೇಸರಗಳು. ಹಂಗಾಗಿ ಆಯಮ್ಮ ಆಕ್ಚುಲಿ ನೀನು ಬಿಟ್ಟೋಗಿದ್ದಕ್ಕೆ ಏನ್ ಬದುಕಿರೋದು. ಇನ್ನು ನೆನ್ಪಿಟ್ಕೋ ಇದನ್ನ. ಇಲ್ಲೇ ಇದ್ರೆ ಅಮ್ಮ ಅತಿ ದೊಡ್ಡ ಸಮಸ್ಯೆ ಆಗಲ್ಲ. ಅರ್ಥ ಆಯ್ತಾ? ಹಾಗಂತ ಆಗ್ಲಮ್ಮ, ಒಳ್ಳೇದಾಗ್ಲಿ, ಏನು ಆಗಲ್ಲ. ಇದಿರ್ಲಿ, ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ 3 ಅಡಿಯಿಂದ 4 ಅಡಿವರೆಗೂ ಬಿಡು. ಅರ್ಥ ಆಯ್ತಾ? ಮನೆ ಚಿಕ್ಕದಿರ್ಲಿ, ಏನ್ ತೊಂದ್ರೆ ಏನಲ್ಲ, ಚೊಕ್ಕದಾಗಿರ್ಲಿ, ಆಮೇಲೆ ಒಳ್ಳೆ ಮನೆ ಆಗುತ್ತೆ. ತಲೆ ಕೆಡಿಸ್ಕೋಬೇಡ. 4-5 ಅಡಿ ಜಾಗ ಬಿಟ್ಕೊಂಡು ನೀನೆಲ್ಲ ಸೈಟ್ ಎಷ್ಟಿದೆ ಅಂತ ಹಾಕಿ ಹೇಳ್ತೀನಿ, ಬರ್ಕೊಡ್ತೀನಿ, ಪ್ಲಾನ್ ಕೊಡ್ತೀನ. ಸರಿ, ಯಾವ ಊರಿದ್ರಿದು? ಲಚ್ಚಂಡಿ, ಇಂಡಿ ತಾಲೂಕು, ಬಿಜಾಪುರ ಜಿಲ್ಲಾ. ಹಾ, ಏನ್ ಗೌಂಡಿ ಕೆಲಸ ಮಾಡ್ತಾರಲ್ವಾ? ಡಿ.ಎಂ. ಪಾಟೀಲ್ ಅವರು ತಗೊಂಡಿದ್ರು ಈತರ ಮಗಳ ಅವ್ರದ್ದು. ಸಂಗಮ ವಿಷಯಗಳು ಅವರು ದತ್ತಕ್ ತಗೊಂಡ್ಕೇಸಿಂದ ಏನ್ ಎಷ್ಟು ದುಡಿದ್ರು ನಿಲ್ಲಲ್ಲ ನಿನಗೆ, ಯಾಂತದಿಲ್ಲ ನಿನಗೆ.
ಅರ್ಥ ಆಯ್ತಾ? ಡೈಲಿ 1,000 ರೂಪಾಯಿ ಈ ಮನೆ ಯಾರ ಹೆಸರಿಗೆ ಐತಿ? ಈ ಮನೆ ಅಂದ್ರೆ ಎಲ್ಲರೂ 100ಕ್ಕೆ 100 ಸತ್ಯ ಇದು. ಆಗಿರ್ಬೇಕು, ಆಗತ್ತೆ. ಏನಮ್ಮ ಆಗಿದೆ ಇಲ್ವಾ? ಸತ್ಯ ಸರ್. ಆಗಿದೆ ಅಲ್ವಾ? ಈ ಸ್ವಲ್ಪ ಇದು ಆರಾಮ ಹಾ, ನಾನು ಹೇಳೋದು ಬಾರಿ ತೊಂದರೆ ಮಾಡ್ಕೊಳ್ತೀವಿ. ಆ ತೊಂದರೆ ಮಾಡ್ಕೊಳೋದು ಬೇಡ, ಇರೋದ್ರಲ್ಲಿ ಸರಿಪಡಿಸ್ಕೊಂಬೋಣ. ಹಾಗಂತ ಎದುರಿಸಿ ನಂದ್ಕೋಬೇಡಿ ತಿರ್ಗ. ನಮಗೆ ಆತ್ಮವಿಶ್ವಾಸ ಬೇಡ್ರಿ, ನಿಮ್ಮೆಲ್ಲ ಆತ್ಮವಿಶ್ವಾಸ ಬೇಡ್ರಿ. ಅರ್ಥ ಆಯ್ತಾ? ನಡೆದಿದ್ದೆ ನಡೆದದ್ದು ಹೇಳಿದಿನಲ್ವಾ, ಎದುರಿಸೋದೇನಿದೆ? ವಾಸ್ತವದಲ್ಲಿ. ಹಾ, ವಾಸ್ತವ ಅಲ್ವಾ? ಸೊ ಹಾಗಾಗಿ ಮುಂದೆ ತೊಂದರೆ ಮಾಡ್ಕೋಬಾರ್ದು ಅನ್ನೋದು ಒಂದೇ ಉದ್ದೇಶ ಅಷ್ಟೇ ನಂದು. ಅಷ್ಟು ಬಿಟ್ರೆ ಬೇರೆ ಏನು ಇರಲ್ಲಮ್ಮ. ಏನಮ್ಮಯ್ಯ? ಏನಮ್ಮಯ್ಯ? ಆ ಜಾಗ ಬಿಟ್ಟು ಕಟ್ಟಾತಾರೆ ಅನ್ನತ್ರಿ, ಆ ಹಚ್ಚಿರೋ ಜಾಗನ ಬಿಟ್ಟು ಕಟ್ಟಾರ. ಯಾವುದು? ಏನ್ರಿ? 4-5 ಅಡಿ ಜಾಯಿಂಟ್ ಟೋಟಲ್. ಈ ಮನೆಗೂ ಆ ಮನೆಗೂ ಜಾಯಿಂಟ್ ಟೋಟಲ್ ಆಗಿ ಮೊದಲೇ ಹತ್ತೇವಿ ಬಿಟ್ಟು ಕಟ್ಟೋದು ಮತ್ತಿಟ್ಟು ಇದು ಏನಿಲ್ಲ ನಾ ಹೇಳ್ತಾರ. ತಡಿ ಹೇಳಮ್ಮ. ಅದಕ್ಕೋಸ್ಕರ ನೀವು ನನ್ನ ನಂಬಿದ್ರೆ ಸುಮ್ಮನಿರ್ರಿ. ನನಗೆ ಗೊತ್ತಿಲ್ವಾ ನನಗೆ ಯಾರಿಗೆ ಏನ್ ಮಾಡ್ಬೇಕಂತ? ನಿಮ್ಗೆ ಅನ್ಯಾಯ ಮಾಡ್ತೀನಿ ನಾನು. ಅಲ್ಲ ತಾಯಿ, ನಿಮ್ಮಿಂದ ಏನ್ ಬರುತ್ತಂದ್ರೂ ಬೇಡ ನನಗೆ. ಅನ್ಯಾಯ ಮಾಡಿ ನಮ್ಗೆ ಏನ್ ಆಗ್ಬೇಕಾಗಿದೆ ಅಲ್ವಾ? ಬಸವರಾಜು, ಒಂದ್ ಕೆಲಸ ಮಾಡಿ, ಈ ಮನೆ ಜಾಯಿಂಟ್ ತಪ್ಪಿಸಿ ಫಸ್ಟ್ ಕ್ಲಾಸ್ ಆಗಿರ್ತಾರೆ. ಈ ಬಂದ್ರೆ ಫಸ್ಟ್ ಕ್ಲಾಸ್ ಆಗಿರ್ತಾರೆ, ನೀವು ಫಸ್ಟ್ ಕ್ಲಾಸ್ ಆಗಿರ್ತಾರೆ. ಈ ಮನೆಗೆ ಬಂದಾಗ ಈ ಮನೆಗೆ ಏನ್ ಚೇಂಜ್ ಅಂತ ಹೇಳ್ತೀನಿ ಆಮೇಲೆ. ಅವಾಗ ಅವರು ಚೆನ್ನಾಗಿರ್ತಾರೆ. ಅರ್ಥ ಆಯ್ತಾ? ಬಚಾನ್ಸ್ ಹೇಳೋದು. ಬಟ್ ಆ ಮನೆಯನ್ನ ಶೀಟ್ ಮನೆ ಆಗ್ಲಿ ಚೆನ್ನಾಗಿ ಮಾಡ್ಕೊಳ್ಳಿ, ಧೈರ್ಯವಾಗಿ ಮಾಡ್ಕೊಳ್ಳಿ. ಸರಿನಾ? ನೀವೆಲ್ಲ ಕ್ಲೀನ್ ಮಾಡ್ತಿರಲ್ಲ, ಕ್ಲೀನ್ ಮಾಡಿದಾಗ ನನಗೆ ಎಷ್ಟು ಸೈಟ್ ಎಷ್ಟಿದೆ ಅಳತೆ ಒಂದು ಕಳಿಸಿ. ನನಗೆ ಏನು ಇದು ಮಾಡಕ್ ಹೋಗ್ಬೇಡ, ನಾ ಕಳಿಸ್ತೀನಿ. ಸರಿನಾ? ಓಕೆನಾ?